ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಪೋಷಕರಿಗೆ ಒಂದೆರಡು ಕಿವಿ ಮಾತುಗಳನ್ನ ಹೇಳಲು ಈಗ ಇಚ್ಛಿಸುತ್ತೇನೆ. ಮೊದಲು ಪೋಷಕರು ಏನ್ ಮಾಡಬೇಕು, ನಾವು ನಮ್ಮ ಮಕ್ಕಳನ್ನ ಒಂದು ನಿಗದಿತ ಸಮಯವನ್ನ, ಒಂದು ನಿಗದಿತ ಸ್ಥಳವನ್ನ ಮಕ್ಕಳಿಗೆ ಓದೋದಕ್ಕೆ ನಾವು ಕೊಡಬೇಕು. ಆ ಸಮಯದಲ್ಲಿ ಆ ಮಗು ಆ ಸ್ಥಳದಲ್ಲಿ ಕೂತ್ಕೊಂಡು ಓದಲೇಬೇಕು. ಇವತ್ತು ಸುಮ್ಮನೆ ಕೂತ್ಕೊಳ್ಳುತ್ತೆ ಮಗು, ನಾಳೆಗೆ ಬುಕ್ ತೆಗಿಯತ್ತೆ, ಓದತ್ತೆ, ಬರೆಯತ್ತೆ. ಒಂದು ದಿನಕ್ಕೆ ಒಂದು ಕನಿಷ್ಠ 3 ಗಂಟೆ ಸಮಯವನ್ನಾದ್ರೂ ನಾವು ಮಕ್ಕಳಿಗೆ ಓದೋದಕ್ಕೆ ನಾವು ಬಿಡುವು ಮಾಡಿಕೊಡ್ಬೇಕು. ಹೆದರ್ಸಾದ್ರೂ ಸರಿಯೇ, ಬೆದರ್ಸಾದ್ರೂ ಸರಿಯೇ, ಪ್ರೀತಿಯಿಂದಲಾದ್ರೂ ಸರಿಯೇ. ಮಕ್ಕಳ ಮೇಲೆ ನಮ್ಗೆ ಏನು ಪೋಷಕರಿಗೆ ಮೊದಲೊಂದೇನು ಅತಿಯಾದ ವ್ಯಾಮೋಹ ಮಕ್ಕಳ ಮೇಲೆ. ಹೌದು, ಎಲ್ಲಾ ಮಕ್ಕಳಿಗೂ ಕೂಡ ಅವ್ರವ್ರ ಮಕ್ಕಳ ಮೇಲೆ ಅವ್ರವ್ರ ವ್ಯಾಮೋಹ ಇದ್ದೇ ಇರತ್ತೆ. ಆದ್ರೆ ಅದನ್ನ ಒಂದು ಕಡೆ ಬದಿ ಇಟ್ಟು ಮಕ್ಕಳನ್ನ ಭಯದಲ್ಲಿ ಇರಿಸ್ಬೇಕು, ಓದಿಸ್ಬೇಕು. ಪ್ರೀತಿಯಿಂದನೂ ಕೂಡ ಮಕ್ಕಳನ್ನ ನಾವು ಓದುವುದರ ಕಡೆ ಹೆಚ್ಚು ಗಮನವನ್ನ ಮಕ್ಕಳಲ್ಲಿ ವಹಿಸ್ಬೇಕು. ತಂದೆ ತಾಯಿಯರು ಏನ್ ಮಾಡ್ಬೇಕು, ದಿನದಲ್ಲಿ ನಮ್ಮ ಯಾವುದೇ ಕೆಲಸದಲ್ಲಿ ಇರ್ಲಿ, ನಾವು ಏನೇ ಸಮಯವಿರ್ಲಿ, ನಾವು ಅರ್ಧ ಗಂಟೆ ಮೊಬೈಲ್ ಅನ್ನ, ಟಿವಿಯನ್ನ ಬಂದ್ ಮಾಡಿ ಮಕ್ಕಳ ಜೊತೆ ಅರ್ಧ ಗಂಟೆ, ಸರ್ ಹೇಳಿದ್ರು, ಅರ್ಧ ಗಂಟೆ ಸಮಯವನ್ನ ನಾವು ಮಕ್ಕಳ ಜೊತೆ ಕಳಿಬೇಕು. ನೀನು ಚೆನ್ನಾಗಿ ಓದ್ತೀಯಾ, ನೀನು ಬುದ್ಧಿವಂತ ಇದೆಯಾ, ನಿನ್ನಲ್ಲಿ ಛಲ ಇದೆ ಅಂತ ಮಕ್ಕಳಿಗೆ ಹುರಿದುಂಬಿಸ್ಬೇಕು ನಾವು. ಆಗಾಗ್ಗೆ ಮಾಡಿ ಮಕ್ಕಳನ್ನ ನಾವು ಸರಿದಾರಿಗೆ, ಎಂತ ಮಕ್ಕಳಿದ್ರು ಕೂಡ ನೀನು ಓದಲ್ಲ, ನಿನ್ ತಲೆಗೆ ಹತ್ತಲ್ಲ, ನೀನು ಹಾಗೆ ಹೀಗೆ ಅಂತ ಬೈಯೋದಲ್ಲೇ ಕಳಿತೀವಿ. ಹಾಗೆ ಅದು ತಪ್ಪು. ನೀನು ಬುದ್ಧಿವಂತ ಇದೆಯಾ, ನೀನು ಓದ್ತೀಯಾ, ನಿನ್ ಛಲ ಇದೆ ನಿನ್ನಲ್ಲಿ. ಎಷ್ಟು ಜನ ಸರ್ಕಾರಿ ಶಾಲೆಯಲ್ಲಿ ಓದಂತಹ ಮಕ್ಕಳುಗಳು ಈಗ ಉನ್ನತ ಅಧಿಕಾರಿಗಳ ಹುದ್ದೆಯನ್ನ ಓದಿದ್ದಾರೆ. ನಾವು ಕೂಡ ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದ್ ಬಂದವರು. ಹಾಗಾಗಿ ಕೆಲವರನ್ನ ಉದಾಹರಣೆಗಳನ್ನ ಕೊಡ್ಬೇಕು ನೀವು. ಅವರು ಎಂತ ಬಡಸ್ತನದಲ್ಲಿದ್ರು, ಈಗ ಎಂತ ಶ್ರೀಮಂತಿಕೆಯಲ್ಲಿದ್ದಾರೆ, ಅವರನ್ನೆಲ್ಲವನ್ನೂ ಕೂಡ ನೀವು ಉದಾಹರಣೆಯನ್ನ ಕೊಡ್ಬೇಕು. ಮತ್ತೆ ಮನೆಯಲ್ಲಿ ಅಜ್ಜಿ ತಾತಂದ್ರ ಜೊತೆಗೂ ಕೂಡ ಬೆರೆಯಕ್ಕೆ ಬಿಡ್ಬೇಕು. ಅವರು ಹೇಳುವ ಕಥೆಗಳನ್ನ ಮಕ್ಕಳಿಗೆ ಹೇಳಿಸ್ಬೇಕು. ಎಲ್ಲವನ್ನೂ ಕೂಡ ತಾಯಂದ್ರಾದರು ನಾವು ಮಾಡಬೇಕು. ನಾವೇನ್ ಮಾಡ್ತೀವಿ, ಹೊಲ ಗದ್ದೆಗಳಲ್ಲಿ ಬೆಳೆಯನ್ನ ಮಾತ್ರ ಬಿತ್ತೀವಿ, ಆದ್ರೆ ಕಳೆಯನ್ನ ಖಂಡಿತ ನಾವು ಬಿತ್ತಲ್ಲ. ಗುರುಗಳು ಅಷ್ಟೇ, ಪೋಷಕರು ಅಷ್ಟೇ, ತಂದೆ ತಾಯಿಯಂದ್ರು ಅಷ್ಟೇ. ಆದ್ರೆ ಏನಾಗತ್ತೆ, ಕಳೆಗಳು ಅವಾಗಿದ್ದಾವೆ ಹುಟ್ಕೊಂಡ್ಬಿಡ್ತವೆ. ಆ ಕಳೆಗಳನ್ನ ಆಗಾಗ್ಗೆ ಅದರ ಸಂಪೂರ್ಣ ಜವಾಬ್ದಾರಿ, ಯಾಕಂದ್ರೆ ಮಕ್ಕಳು ಹೆಚ್ಚಾಗಿ ತಾಯಂದ್ರ ಜೊತೆಗೆ ಇರೋದು, ತಂದೆ ತಾಯಂದ್ರ ಜೊತೆಗೆ. ಅದರ ಸಂಪೂರ್ಣ ಜವಾಬ್ದಾರಿ ಹೆಚ್ಚಾಗಿ ತಂದೆ ತಾಯಂದ್ರೆ ಮಾಡ್ಬೇಕು. ಮೊಬೈಲ್ಗಳನ್ನ ಬಿಡಿಸ್ಬೇಕು. ಏನಿದ್ರು ಟಿವಿಗಳು ಬರೀ ಕೆಲವೊಂದು ಮಾಧ್ಯಮಗಳನ್ನ, ಕೆಲವನ್ನ ಮಾತ್ರ ಎಂಟರ್ಟೈನ್ಮೆಂಟ್ ಮಾತ್ರ ಇಟ್ಕೋಬೇಕು. ಮೊಬೈಲ್ನಿಂದ ಮಕ್ಕಳನ್ನ ಹೆಚ್ಚಾಗಿ ನಾವು ದೂರ ಇರಿಸ್ಬೇಕು. ಇದೇ ಮುಖ್ಯವಾಗಿ ತಾಯಂದ್ರು ಮಾಡ್ಬೇಕಾಗಿದ್ದು. ಈಗ ಹೆಚ್ಚು ತೊಂದರೆ ಅಂದ್ರೆ ಮೊಬೈಲೇ ಸಾಮಾನ್ಯವಾಗಿ. ಮತ್ತೆ ಸರ್ ಹೇಳಿದ್ರು, ಹೊಡೆದ್ಬಿಟ್ರೆ ಪೇರೆಂಟ್ಸ್ಗಳು, ನಿಜವಾಗ್ಲೂ ಯಾವ ಗುರುಗಳು ಕೂಡ ಎಲ್ಲ ಮಕ್ಕಳನ್ನು ಒಂದೇ ರೀತಿ ಭಾವನೆಯಲ್ಲಿ ನಾವು ಕಾಣಿಸ್ತೇವೆ. ಅದರಿಂದ ನಮ್ಗೇನೂ ಲಾಭ ಇಲ್ಲ ಹೊಡೆಯೋದ್ರಿಂದ. ಯಾಕೆಂದ್ರೆ ಹೊಡಿಲೇಬೇಕು. ಹೊಡೆದ ಯಾವ ಮಕ್ಕಳಿಗೂ ಯಾವ ಗುರುಗಳ ಮೇಲೂ ಭಯ ಆಗ್ಲಿ, ಭಕ್ತಿ ಆಗ್ಲಿ ಮೂಡಲ್ಲ. ಹಾಗಾಗಿ ಯಾವ ಪೇರೆಂಟ್ಸು ಅದರಲ್ಲೊಂದು ಮನೆಯ ಪೇರೆಂಟ್ಸ್ ಅಲ್ಲಿ ಹೊಡೆದು ಬಿಟ್ರಿ, ಏನಕ್ಕೆ ಹೊಡೆದ್ರಿ ಅದನ್ನ ಕೇಳಬೇಕು ಬಂದು. ಸುಮ್ನೆ ಯಾರು ಕೂಡ ಹೊಡೆಯಲ್ಲ. ಏನೋ ಒಂದು ಅಕಸ್ಮಾತ್ ಒಂದು ಸಣ್ಣ ಒಂದು ಮಾರ್ಕ್ ಆಗ್ಬಿಟ್ಟಿದ್ರೆ ಅದೇ ಒಂದು ದೊಡ್ಡ, ನಾವೇ ನಮ್ಮ ಮಕ್ಕಳಿಗೆ ಹೊಡೆಯಲ್ಲ, ಇವ್ರು ಯಾರು ನಮ್ಗೆ ಹೊಡೆಯಕ್ಕೆ ಅನ್ನೋದೊಂದು ನಿಮ್ಮಲ್ಲಿದೆ. ಖಂಡಿತ ಇಲ್ಲ. ಒಂದು ಏಟು ನಾವು ಕೂಡ ನಮ್ಮ ಪಕ್ಕದ ಮನೆಯಲ್ಲೇ ನಮ್ಮ ಶಿಕ್ಷಕರಿದ್ರು, ಅವ್ರಗಳ ಕೆಲೆಲ್ಲ ಏಟ್ ತಿಂದೆ ನಾವು ಬೆಳೆದೋದು.
ಹಾಗಾಗಿ ಶಿಕ್ಷಕರು ಒಂದೆರಡು ಏಟುಗಳನ್ನು ಹೊಡೆದ್ರು ಕೂಡ ಏನೋ ನಾನು ಅದನ್ನೇ ಮನವಿ ಮಾಡ್ಕೋತೀನಿ. ಮತ್ತೆ ಹೆಚ್ಚಾಗಿ ಮಕ್ಕಳ ಜೊತೆ ಸಮಯವನ್ನ ಕಳೀರಿ, ಮಕ್ಕಳ ಜೊತೆ ಮಾತಾಡಿ, ನಿಮ್ಮ ತೊಂದರೆ ಏನಿದೆ, ನಿಮ್ಗೆ ಏನಿದೆ, ಓದುವುದರ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನ ಮುಗಿಸ್ತೀನಿ. ಮಾನ್ಯ ಉಪರಾಷ್ಟ್ರಪತಿಯಾಗಿರ್ತ ಭಾಗ್ಯ ಮೇಡಮ್ ಅವರು ಮಾತಾಡ್ತಾರೆ. ಮೇಡಮ್ ಮಾತನಾಡಕ್ಕೂ ಮೊದಲು ಒಂದೇ ಒಂದು ವಿಷಯ ತಿಳಿಸ್ಬೇಕು. ನಮ್ಮ ಶಾಲೆಯಲ್ಲಿ ಇನ್ನೊಂದು ಸೌಲಭ್ಯ ಇದೆ. ನಮ್ಮಲ್ಲಿ ಈ ಸಾರಿ 100ಕ್ಕಿಂತ ಹೆಚ್ಚು ದಾಖಲಾಗಿರೋ ಮಕ್ಕಳು ಅಂತ ಮೇಡಮ್ ಹೇಳಿದ್ರು. ಅವರಲ್ಲಿ ಸುಮಾರು ಮಕ್ಕಳಿಗೆ ಕನ್ನಡ ಓದು ಬರಹ, ಇಂಗ್ಲಿಷ್ ಓದು ಬರಹ ಬರ್ತಾ ಇಲ್ಲ, ಬೇಸಿಕ್ ನಾಲೆಡ್ಜ್ ಇಲ್ಲ. ಕಾರಣ ಬೇರೆ ಶಾಲೆ, ಪ್ರೈವೇಟ್ ಶಾಲೆ ಅಥವಾ ಇತರ ಯಾವುದೇ ಶಾಲೆ ಇರಲಿ, ಇವ್ರ ಮುಂದೆ ನಮಗೆ ತೊಂದರೆ ಆಗುತ್ತೆ, ರಿಸಲ್ಟ್ ಕಡಿಮೆ ಆಗುತ್ತೆ ಅಂತ ಟಿ.ಸಿ ಕೊಟ್ಟಿರೋದುಂಟು. ಇನ್ನೊಂದು, ಮಕ್ಕಳೇ ಶಾಲೆಗೆ ಹೋಗ್ದೇನೆ ಲಾಂಗ್ ಅಬ್ಸೆಂಟ್ ಆಗಿದ್ದು ಆಮೇಲೆ ಪಾಸ್ ಮಾಡಿಸ್ಕೊಂಡು ಈಗ ಬಂದು ಅಡ್ಮಿಷನ್ ಆಗಿರೋಂತ ಉಂಟು. ಆದ್ರೆ ಅವರು ನಮ್ಮ ಮಕ್ಕಳೇ, ಅವ್ರನ್ನ ನಾವು ತಿರಸ್ಕಾರ ಮಾಡೋದಾಗ್ಲಿ, ತುಂಬಾ ಕೀಳಾಗಿ ನೋಡಲ್ಲ. ಆ ಮಕ್ಕಳು ಪ್ರೀತಿಯಿಂದ ಕಾಣ್ತೀವಿ. ಯಾವ ರೀತಿ ಕಾಣ್ತೀವಿ ಗೊತ್ತಾ? ನಿಮ್ ಸಹಕಾರ ಬೇಕಾದಕ್ಕೆ ಅವ್ರಿಗೊಂದು ಎಕ್ಸಾಮ್ ಮಾಡ್ತೀವಿ. ನಮ್ಗೆ ಹೊಸದಾಗಿ ಅಡ್ಮಿಷನ್ ಆದ ಎಲ್ಲಾ ಮಕ್ಕಳಿಗೂ ಒಂದು ಚಿಕ್ಕದಾಗಿ ಎಕ್ಸಾಮ್ ಮಾಡ್ತೀವಿ. ವರ್ಣಮಾಲೆ ಬರ್ಸೋದು, ಕಾಗುಣಿತ ಬರ್ಸೋದು, ಗಣಿತ ಕೂಡೋದು, ಕಳಿಯೋದು, ಗುಣಿಸೋದು, ಬಾಗ್ಸೋದು, ಇಂಗ್ಲಿಷ್ ಅಕ್ಷರಗಳು, ಒಂದು ಚಿಕ್ಕದಾಗಿ ಎಕ್ಸಾಮ್ ಮಾಡ್ತೀವಿ. ಯಾರ್ಯಾರು ನಮ್ಮ ನಿರೀಕ್ಷೆಗಿಂತ ಅಂಕ ಕಡಿಮೆ ತೆಗೆದಿರ್ತಾರೆ ಆ ಮಕ್ಕಳನ್ನ ನಮ್ಮ ಪ್ರೀತಿಯ ಮಕ್ಕಳು ಅಂತ ಭಾವಿಸ್ಕೊಳ್ತೀವಿ. ಅವ್ರಿಗೆ ವಿಶೇಷವಾದ ಪೇರೆಂಟ್ಸ್ ಒಂದೆರಡು ನಿಮಿಷ ಅಷ್ಟೇ ಮುಗೀತು ಕೇಳಿ. ಅವ್ರಿಗೆ ಎಲ್ಲಾ ಶಿಕ್ಷಕರು ಸೇರಿ ವಿಶೇಷ ತರಗತಿಯನ್ನ ಮಾಡಿ ಅವ್ರಿಗೆ ಓದು ಬರೋವರೆಗೂ ಬಿಡಲ್ಲ, ಹಿಂಸೆ ಕೊಡಲ್ಲ, ಪ್ರೀತಿಯಿಂದ ಅವ್ರಿಗೆ ಆಟದ ಮುಖಾಂತರ ಕಲಿಸೋ ಒಂದು ಸೌಲಭ್ಯ ನಮ್ಮ ಶಾಲೆಯಲ್ಲಿ ಇದೆ. ಅದಕ್ಕೆ ನಮ್ಮ ಮುಖ್ಯ ಶಿಕ್ಷಕರು ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮೆಲ್ಲರಿಗೂ. ನಿಮ್ಗೆ ಗೊತ್ತಿಲ್ಲ, ವರ್ಣಮಾಲೆ ಬರ್ತಿರ್ಲಿಲ್ಲ, ಒಂದ್ ಅಕ್ಷರನೂ ಬರ್ತಿರ್ಲಿಲ್ಲ ಅಂತ ಮಕ್ಕಳು ಬೇರೆ ಶಾಲೆಯಲ್ಲಿ ಯಾರು ಸೇರ್ಸ್ಕೊತಿರ್ಲಿಲ್ಲ. ನಮ್ಮಲ್ಲಿ ತುಂಬಾ ಮಕ್ಕಳು ಆತರ 400ಕ್ಕಿಂತ ಹೆಚ್ಚು ಅಂಕವನ್ನ ಗಳಿಸಿ SLC ಪಾಸ್ ಮಾಡಿ ಹೋಗಿದ್ದಾರೆ. ಇವತ್ತು ನೆನ್ಸ್ಕೊತಾರೆ ಮಕ್ಕಳು. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡಿ, ನೀವು ಡಿಪ್ರೆಷನ್ ಹೇಳಿ ಅಂತ ಮಕ್ಕಳಿಗೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರವನ್ನು ನಮ್ಮ ಮುಖ್ಯ ಶಿಕ್ಷಕರು, ಉಪ ಪ್ರಾಂಶುಪಾಲರು ತಿಳಿಸ್ಕೊಡ್ತಾರೆ. ಈ ಸಂದರ್ಭ ಹೆಚ್ಚು ಮಾತಾಡ್ಬಿಟ್ಟಿದ್ದೀನಿ, ಬೇಜಾರು ಮಾಡ್ಕೊಬಿಡಿ. ಪೋಷಕರು ಒಬ್ಬರು ಮಾತನಾಡಿದ್ದಾರೆ. ಅದಾದ ನಂತರ ಉಪಪ್ರಾಂಶುಪಾಲರು ಮಾತಾಡ್ತಾರೆ. ಶಾಲಾ ಶಿಕ್ಷಕರಿಗೆ ನಮಸ್ಕಾರಗಳು, ಪೋಷಕರಿಗೂ ನಮಸ್ಕಾರಗಳು, ವಿದ್ಯಾರ್ಥಿಗಳಿಗೂ ನಮಸ್ಕಾರಗಳು. ಈಗ ಹಿಂದೆ ನಡೆದಂಥ ಶಾಸಕರು ನೀಡಿದಂಥ ವರದಿಯಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ 3 ಕೋಟಿ ಅನುದಾನಗಳು ಮಾದರಿ ಶಾಲೆ ಆಗಬೇಕು ಅಂತ ಹೇಳಿದರು. ಮತ್ತು ಓದಿದಂಥ ವಿದ್ಯಾರ್ಥಿಗಳು ಎಲ್ಲ ಕೂಡ ಹೊರ ದೇಶದಲ್ಲಿ ಹೋಗಿ ಇಲ್ಲಿ ಬಂದು ಅನುದಾನಿತವಾಗಿ ನೀಡಿರುವಂಥ ಉದಾಹರಣೆಗಳನ್ನು ನೀಡಿದ್ದಾರೆ. ಆದರೆ ನಮ್ಮ ಶಾಲೆಯಲ್ಲಿ ಆಗುತ್ತಿರುವ ತೊಂದರೆಗಳೇನು ಅಂತಂದರೆ, ಆಗಿರುವ ಸಮಸ್ಯೆಗಳಿಗೆ ಪೋಷಕರುಗಳ ಸಹಕಾರಗಳಿರುವುದಿಲ್ಲ. ಬರೀ ಸರ್ಕಾರದ ಒಂದು ಅನುದಾನವನ್ನೇ ಕಾಯ್ತಿರುವುದು ತುಂಬ ಒಳ್ಳೆಯದು ಅಲ್ಲ. ಮಾದರಿ ಶಾಲೆಗೆ ಪೋಷಕರು ಕೂಡ ಸಪೋರ್ಟ್ ಕೊಡ್ಕೊ ಹೋದರೆ ಮಾದರಿ ಶಾಲೆಗೆ ಮುಂದೆ ಬದಲಾವಣೆಗಳಾಗುತ್ತೆ. ಈಗ ಉದಾಹರಣೆ ಹೇಳಬೇಕು ಅಂದರೆ, ಶೌಚಾಲಯ ತೊಂದರೆ ಆಗಿದೆ ಅಂತ ವಿಚಾರಗಳು, ಮಕ್ಕಳಿಗೆ ಅನಾರೋಗ್ಯ ಬರ್ತಾ ಇದೆ ಅಂತ ಗೊತ್ತಾಗಿದ್ರು ಕೂಡ ಪೋಷಕರು ಯಾವ ಲೈಬ್ರರಿದು ಮೆಟ್ಲುಗಳು ದುರಸ್ತಿ ಆಗಿದೆ ಆದರೂ ಕೂಡ ಯಾರು ಪೋಷಕರು ಕೇಳಿ ಯಾವ ರೀತಿ ಏನು ಇದು ಮಾಡ್ಬೋದು, ಯಾರು ಸಹಕಾರ ಕೊಡಬೇಕು, ಏನು ಇದು ಮಾಡೋದು. ಕೆಲವು ಪೋಷಕರು ಅದಕ್ಕೆ ಏನು ಕೇಳ್ತಾರಂಗೆ ಅದಕ್ಕೆ ಅನುದಾನವಾಗಿ ಎಷ್ಟು ಏನಾಗುತ್ತೆ ಅವ್ರ ಕೈಲಾದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಟ್ಬಿಟ್ಟು, ಇನ್ನು ಉಳಿಕೆ ಪೋಷಕರು ನಂದಲ್ಲ, ನನ್ನ ಜವಾಬ್ದಾರಿ ಅಲ್ಲ, ನಾನು ಫ್ರೀ ಸೀಟು ಕೊಟ್ಟಿರೋದಷ್ಟೇ, ಶಾಲೆಗೆ ಯಾವುದೇ ರೀತಿಯಲ್ಲ, ಸರ್ಕಾರದಿಂದನೇ ಎಲ್ಲನೂ ಅನುದಾನ ಬರಬೇಕು ಅಂದರೆ ಮಾದರಿಯಾಗಿ ಬದಲಾವಣೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅದಕ್ಕೇನು ಅಂದರೆ ಪೋಷಕರು ಕೂಡ ಸಪೋರ್ಟ್ ಕೊಡ್ಕೊ ಹೋದ್ರೆ ಯಾವುದೇ ರೀತಿಯ, ಬೇರೆ ಶಾಲೆಗೆ ಹೋದರೆ 80,000 1 ಲಕ್ಷ ಡೊನೇಷನ್ ಕೊಟ್ಟು ಓದಿಸ್ತಾರೆ. ಆದರೆ ಇಲ್ಲಿ ಫ್ರೀ ಸೀಟ್ ಅಂತ ಇದ್ದಂಗೆ ದುಡ್ಡನ್ನೇ ಖರ್ಚು ಮಾಡಲಿಕ್ಕೆ ಕಷ್ಟಪಡ್ತಾರೆ ಅಂತ ವ್ಯವಸ್ಥೆಗಳಿದೆ. ಹಿಂದೆ ಹೇಳಬೇಕು ಅಂತಂದರೆ ಟೈ, ಬೆಲ್ಟು, ಬ್ಯಾಡ್ಜು ಎಲ್ಲದಕ್ಕೂ ಕೂಡ ಇಷ್ಟು ಅಂತ ಒಂದು ಹಣ ನಿಗದಿ ಮಾಡಿ ಎಲ್ಲರೂ ಇದು ಮಾಡಿ ಅಂತಂದು. ಆದರೆ ಹಣಗಳನ್ನೇ ಯಾರು ಕೂಡ ಗುರುತಿಸ್ಕೊಳ್ಳಿಲ್ಲ. ಕಾರಣ ಏನು? ಎಲ್ಲರೂ ಅವ್ರವ್ರ ಅನಾನುಕೂಲಗಳಿರುತ್ತೆ, ಅನುಕೂಲಗಳಿರುತ್ತೆ. ಅನುಕೂಲ ಇರೋರು ಒಂದಷ್ಟು ಆ ಹಣನ ಕೊಟ್ಟರೆ ಎಲ್ಲ ಮಕ್ಕಳುಗಳು ಒಂದೇ ರೀತಿ ಅಂತ ಅನ್ಬೋದು. ನಮ್ಮ ಮಕ್ಕಳುಗಳ ಹಿಂದೆ ಒಂದು ಮೀಟಿಂಗ್ ಆದಾಗ ಒಂದು
ಸಮಸ್ಯೆ ಹೇಳಿದ್ರು. ಯಾರೋ ಒಬ್ರು ನಮ್ಮ ಪೋಷಕರ ವೃಂದದವರು ಬರ್ತಡೇ ಮಾಡ್ತಾರೆ. ಬರ್ತಡೇಗೆ ಹೆಚ್ಚು ಕಮ್ಮಿ 1 ರಿಂದ 5 ಸಾವಿರ 10 ಸಾವಿರ ಆದರೂ ಕೂಡ ಯಾವುದೇ ರೀತಿಯ ಯೋಚನೆ ಮಾಡಲ್ಲ, ಖರ್ಚು ಮಾಡ್ತಾರೆ. ಅದೇ ಒಂದು ಕಟ್ಟಡಕ್ಕೆ ಈಗಾಗಿರೋ ಸಮಸ್ಯೆ ಏನು ಅಂದರೆ ಬಣ್ಣದ ಸಮಸ್ಯೆ, ಪೇಂಟ್ ಹೊಡಿಸ್ಬೇಕು. ಈಗ 5 ಸಾವಿರ 10 ಸಾವಿರ ಖರ್ಚು ಮಾಡೋಕ್ಕೋದ್ರೆ 2-3 ಸಾವಿರ ಕೊಟ್ಟರು ಕೂಡ ಒಂದು ಸ್ಕೂಲ್ಗೆ, ಒಂದು ಕ್ಲಾಸ್ ರೂಮ್ಗೆ ಪೇಂಟ್ ಅನ್ನೋದಾಗುತ್ತೆ. ಬಟ್ ಏನು ಮಾಡ್ತಾರೆ, ಎಲ್ಲೋ ಹೋಗಿ ಖರ್ಚು ಮಾಡೋಕ್ಕೆ ಒಂದು ಹಣ ಇದು ಮಾಡ್ತೀವಿ ಹೊರತು ಯಾವುದು ಕೂಡ ಸಪೋರ್ಟ್ ಮಾಡಲ್ಲ. ಮಾದರಿ ಶಾಲೆ ಆಗ್ಬೇಕು ಅಂತ ಕೇಳಿದ್ರೆ ಹೇಗಾಗುತ್ತೆ? ಮಕ್ಕಳುಗಳಿಗೆ ಏನು ನಾವು ಬದಲಾವಣೆಗಳು ಕೇಳ್ತೀವೋ ಅದೇ ರೀತಿ ಶಾಲೆಗೂ ಕೂಡ ನಾವು ಇಲ್ಲಿ ಪೋಷಕರಾದವರು ಸಪೋರ್ಟ್ ಕೊಡ್ಕೊ ಹೋದ್ರೆ ಎಲ್ಲ ಮಾದರಿ ಶಾಲೆಗೂ ಇರೋದು. ಇಷ್ಟು ಹೇಳಲಿಕ್ಕೆ ನಾವು ಹಲೋ, ಈಗ ಹೇಳಿದಂಗೆ ಮಕ್ಕಳುಗಳಿಗೆ ಹೊಡೆದ್ರೆ ತಪ್ಪು ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಅಂತ ಅಂದ್ರು. ಆದರೆ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಂದಿತ್ತು. ಅದೇ ಸ್ಟೂಡೆಂಟ್ಗಳು ಎದೆಗೆ ಜಾಡಿಸಿ ಶಿಕ್ಷಕರಿಗೆ ಒದ್ದಿರೋ ಅಂಥ ಉದಾಹರಣೆಗಳಿದೆ. ಅದರ ಮೂಲವಾಗಿ ಯಾರು ಅದಕ್ಕೆ ಹೊಣೆಗಾರಿಕೆ ಅಂತಾರೆ ಅಂದರೆ ಸೂಕ್ತವಾಗಿ ಪೇರೆಂಟ್ಸ್ಗಳೇ ಆಗೋದು. ಪೇರೆಂಟ್ಸ್ಗಳು ಮಕ್ಕಳನ್ನ ಎಷ್ಟು ಅದ್ಭುತರು ಇರ್ತದೀವೋ ಅದೇ ರೀತಿ ಟೀಚರ್ಸ್ಗಳಿಗೆ ಸಪೋರ್ಟ್ ಕೊಟ್ಟು ಅವ್ರು ಭಯಭೀತರನ್ನಾಗಿ ಇದು ಮಾಡಿದ್ರೆ ಒಳ್ಳೇದು. ಹಿಂದೆಲ್ಲ ನಮ್ಮ ಕೈಗೆ ಟೀಚರ್ಸ್ಗಳು ನೋಡಿದ್ರೆ ಭಯ ಪಡ್ತಾ ಇದ್ರು, ಓದ್ತಾ ಇದ್ರು. ಈಗಿನ ಮಕ್ಕಳುಗಳು ಓದ್ತಾ ಇದ್ದಾರೆ, ಜೊತೆಗೆ ಭಯ ಅನ್ನೋದಿಲ್ಲ. ಅದರ ಹೊಣೆಗಾರಿಕೆ ಏನು ಅಂದರೆ ಮೂಲವಾಗಿ ಪೇರೆಂಟ್ಸ್ಗಳೇ ಇರ್ತೀವಿ. ದಯವಿಟ್ಟು ಅದನ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತ. ಮತ್ತು ಶಿಕ್ಷಕರಿಗೂ ಅವ್ರಿಗೆ ಏನು ಜವಾಬ್ದಾರಿ ಇದೆ ಅದಕ್ಕೆ ಅನುಕೂಲ ಮಾಡಿಕೊಡಿ. ಹಿಂದೆ ಒಂದು ತಪ್ಪಾಗಿತ್ತು, ನನ್ನ ಮಗದೇ ತಪ್ಪಾಗಿತ್ತು. ಏನು ಅಂತ ಅಂದರೆ ಹೊಡೆದಾಟ ನಡೆದಿತ್ತು, ನಮಗೆ ಅದ್ರ ವಿಚಾರಗಳು ಬಂದಿಲ್ಲ. ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ನಮಗೆ ಇನ್ಫಾರ್ಮ್ ಮಾಡೋದು. ಏನಕ್ಕೆ ಅವ್ರ ಪೇರೆಂಟ್ಸ್ ಫೋನ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಇದು ಮಾಡ್ತೀವಿ ಅಂತ ಅಂದ್ರು. ಕಾರಣ ಏನು? ಗಲಾಟೆ ಆಗಿತ್ತು ಅಂತ ಅಂದ್ರು. ಬಟ್ ಆದರೆ ಅಲ್ಲಿವರೆಗೂ ಹೋಗೋಂಥ ಸೌಕರ್ಯಗಳು ಕೊಡಲ್ಲ. ಮಕ್ಕಳನ್ನ ಎಲ್ಲರೂ ಒಂದೇ ರೀತಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಪೇರೆಂಟ್ಸ್ ಹಂಗೆ ಅನ್ಕೊಳ್ಳಲ್ಲ. ನನ್ನ ಮಗಕ್ಕೆ ಯಾಕೆ ಕೊಡ್ತಿದ್ದಾರೆ, ಯಾಕೆ ಇದು ಮಾಡಬೇಕು, ದಟ್ ಈಸ್ ಅವ್ರು ಯಾರು ಅನ್ನೋದೆಲ್ಲನೂ ನಡೀತದೆ. ಹಾಗಾಗಿ ಪುನಃ ಬಂದು ಕೇಳಿದಾಗ ಅದು ಟೀಚರ್ಸ್ ಸಮ್ಮುಖದಲ್ಲೇ ಎಲ್ಲನೂ ಇದು ಸಾಲ್ವ್ ಆಯಿತು. ಅಲ್ಲಿವರೆಗೂ ಬಿಡ್ಲಿಕ್ಕೆ ಹೋಗ್ಬೇಡಿ. ಟೀಚರ್ಸ್ಗೂ ಅವ್ರಿಗೆ ಜವಾಬ್ದಾರಿ ಕೊಡಿ. ಏನೇ ತಪ್ಪಾದರೂ ಕೂಡ ಅವ್ರು ಹೇಳ್ದಂಗೆ ತಿಂಗಳ ಬಂದು ಒಂದು ವಿದ್ಯಾಭ್ಯಾಸದ ಬಗ್ಗೆ ಆಗಲಿ, ನಡವಳಿಕೆ ಬಗ್ಗೆ ಆಗಲಿ ಎಲ್ಲನೂ ಕೂಡ ಪ್ರತಿ ತಿಂಗಳು ಫಾಲೋಅಪ್ಪಲ್ಲಿದ್ದರೆ ನಿಮಗೆ ಅದು ಯಾವುದೇ ರೀತಿಯಾಗಿ ಇದಾಗಲ್ಲ ಅನ್ನೋದು ಒಂದು ಉದ್ದೇಶ ಅಷ್ಟೇ. ನಿಮಗೆಲ್ಲ ಪೋಷಕರ ಪರವಾಗಿ ಅವರು ನಮ್ಮ ಸರ್ಕಾರಿ KPS ಶಾಲೆಗೆ ಏನೆಲ್ಲ ಸೌಲಭ್ಯಗಳು ಕೊಡ್ಬೋದು ಅನ್ನೋದ್ರ ಬಗ್ಗೆ ವಿಷಯವಾಗಿ ತಿಳಿಸ್ಕೊಟ್ಟಿದ್ದಾರೆ. ಬಂಧುಗಳೇ, ಈ ದಿವಸ ನಮ್ಮ ಕಾರ್ಯಕ್ರಮಕ್ಕೆ MLA ಸಾಹೇಬರು ಆಗಮಿಸಿದ್ರು. ಅವರು ಈ ನಮ್ಮ ಪೋಷಕರ ಸಭೆಗೆ ನಮ್ಮ ಮಜ್ಜಿಗೆಯ ಸಹಾಯವನ್ನು ಅವರ ಎಲ್ಲ ಪೋಷಕರಿಗೂ ಸಹ ಮಜ್ಜಿಗೆ ಸಹ ನೀಡಲಿದ್ದಾರೆ. ಆದ್ದರಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಹೋಗಬೇಕಾದ್ರೆ ದಯಮಾಡಿ ಪೋಷಕರು, ಮಕ್ಕಳು ಇಲ್ಲೇ ಇರಬೇಕು, ಅಲ್ಲೇ ಕೂತಿರಿ. ಪೋಷಕರು ಮಾತ್ರ ಹೋಗಬೇಕಾದ್ರೆ ಆ ಮಜ್ಜಿಗೆಯ ಸೇವನೆಯನ್ನು ಮಾಡಿ ನಂತರ ತೆರಳಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಈಗ ನಮ್ಮ ಉಪಪ್ರಾಂಶುಪಾಲರ ಭಾಗ್ಯ ಮೇಡಮ್ ಮಾತಾಡಿದ್ದಾರೆ. ಆತ್ಮೀಯರೇ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಕ್ಷಮಿಸಿ. ಯಾಕಂದ್ರೆ ಈ ದಿನ ಪ್ರಾರಂಭೋತ್ಸವ ದಿನ ಇರೋದ್ರಿಂದ ಇಷ್ಟೊತ್ತು ಸಮಯವನ್ನು ತೆಗೆದುಕೊಂಡಿದ್ದೀವಿ. ಶಿಕ್ಷಕರ ಪೋಷಕರ ಸಭೆಯಲ್ಲಿ ಒಂದು ಸಮಯ ನಿಗದಿ ಮಾಡ್ತೀವಿ, 3 ದಿನ ಮುಂಚೆ ತಿಳಿಸ್ತೀವಿ. ಎಷ್ಟು ವಿಚಾರ ಚರ್ಚೆ ಮಾಡಬೇಕು ಅಷ್ಟಕ್ಕೆ ಸೀಮಿತ ಆಗಿ ಸರಿಯಾದ ಸಮಯಕ್ಕೆ ನಾವು ಸಭೆಯನ್ನು ಮುಕ್ತಾಯ ಮಾಡ್ತೀವಿ. ಪ್ರಾರಂಭೋತ್ಸವ ಮೊದಲನೇ ದಿನ ಪ್ರಮುಖವಾದಂತಹ ವಿಚಾರಗಳನ್ನ ತಿಳಿಸ್ತಾ ಸಭೆಯನ್ನ ಮುಕ್ತಾಯ ಮಾಡ್ತೀವಿ. ಸೊ ಹೊಸದಾಗಿ ದಾಖಲಾಗಿರುವ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಹೊಸದಿದೆ, ಟೀಚರ್ಸ್ ಹೊಸಬರು, ಸ್ನೇಹಿತರು ಹೊಸಬರು. ಸೊ ಅದರಿಂದ ಎಲ್ಲರಿಗೂ ಸಹ ನಾಳೆಯಿಂದ ಪ್ರೇಯರ್ ಕಡ್ಡಾಯ. ಪ್ರತಿದಿನ 9:00ವರೆಗೆ ಎಲ್ಲ ವಿದ್ಯಾರ್ಥಿಗಳು ಇರಬೇಕು. ಪ್ರಾಥಮಿಕ ಪ್ರೌಢ ಒಟ್ಟಿಗೆ ಪ್ರಾರ್ಥನೆ ಇರೋದ್ರಿಂದ ಯಾಕಂದ್ರೆ ಪ್ರೇಯರ್ ಸ್ಟಾರ್ಟ್ ಆಗಿರುತ್ತೆ, ಅಲ್ಲಿ ಯಾರು ಓಡ್ ಬರೋದು ಮತ್ತೆ ಗೇಟ್ ಹತ್ರ ನಿಂತ್ಕೊಳ್ಳೋದು, ಕೆಲವೊಮ್ಮೆ ಓಡ್ ಬಂದು ಇನ್ನೇನು ಅವಘಡ ಆಗೋದು ಬೇಡ. ಯಾಕಂದ್ರೆ ಪ್ರೈಮರಿ ಅಂದಾಗ ಚಿಕ್ಕ ಮಕ್ಳು ಇರ್ತಾರೆ, ದೊಡ್ಡವರು ಇರ್ತಾರೆ. ಕೆಲವೊಮ್ಮೆ ಬಡದಾಟ ಅನ್ನೋದಕ್ಕೆ ಚಿಕ್ಕ ಮಕ್ಕಳು ದೊಡ್ಡವರು ಅಂತ ಏನಿಲ್ಲ, ಎಲ್ಲ ಒಂದೇನೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಾಗಿ ಶಿಸ್ತಿನಿಂದ ವರ್ತಿಸಿದ್ರೆ ಅಂತಹ ಅವಘಡಗಳನ್ನ ನಾವು ತಪ್ಪಿಸ್ಕೋಬಹುದು. ಹಾಗಾಗಿ ಹೊಸದಾಗಿ ದಾಖಲಾಗಿರುವ ವಿದ್ಯಾರ್ಥಿಗಳ ಪೋಷಕರು ಇಲ್ಲಿ ಎಷ್ಟು ಜನ ಇದ್ದೀರಾ, ಆ ಪೋಷಕರು ದಯಮಾಡಿ 9:00ವರೆಗೆ ಮಕ್ಕಳನ್ನ ತಂದ್ಬಿಡಿ. ನೀವೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಆ ವ್ಯವಸ್ಥೆ ಮುಖಾಂತರ. ಯೂನಿಫಾರ್ಮ್ ಇನ್ನ ಬಂದಿಲ್ಲ, 2 ಕಡೆ ಟೆಕ್ಸ್ಟ್ ಬುಕ್ ಮಾತ್ರ ಬಂದಿದೆ. ಇವತ್ತು ಎಲ್ಲರಿಗೂ ಕೊಟ್ಟಿಲ್ಲ, ಸಾಂಕೇತಿಕವಾಗಿ 1-2 ಸೆಟ್ ಅನ್ನು ವಿತರಣೆ ಮಾಡಿದ್ದೀವಿ. ನಾಳೆ ಎಷ್ಟು ಟೆಕ್ಸ್ಟ್ ಬುಕ್ ಬಂದಿದೆ 2 ವಿಭಾಗದಲ್ಲಿ ಆ ಸಂಬಂಧಪಟ್ಟ ಮುಖ್ಯಸ್ಥರ ಮುಖಾಂತರ ಸಬ್ಜೆಕ್ಟ್ ಟೀಚರ್ಸ್ ವಿತರಣೆ ಮಾಡಿದ್ದಾರೆ. ಟೆಕ್ಸ್ಟ್ ಬುಕ್ ತಲುಪಿದೆಯೋ, ಎಷ್ಟು ಬಂದಿದೆ ಅಂತ ನೀವು ವ್ಯಾಪಾರ ಹಾಕೊಂಡು ಮಕ್ಳ ಹೆಸರು ಬರ್ಕೊಂಡು ತರಗತಿ ಸೆಕ್ಷನ್ ಬರೆದನ್ನ ಕಳಿಸ್ಬೇಕು. ಹೈಸ್ಕೂಲ್ ಇರ್ಬೋದು, ಪ್ರೈಮರಿ ಇರ್ಬೋದು. ನೋಟ್ ಬುಕ್ ನೀವೇ ತಗೊಳ್ಳೋದಕ್ಕೆ ಆಯಾಯ ತರಗತಿ ಶಿಕ್ಷಕರು ಒಂದು ಸ್ಲಿಪ್ ಕೊಡ್ತಾರೆ. ದಯಮಾಡಿ ಅಷ್ಟು ನೋಟ್ ಬುಕ್ ನ ತೆಗೆದುಕೊಡಿ. ಟೈಮ್ ಟೇಬಲ್ ಎಲ್ಲ ರಚನೆ ಆಗಿದೆ. ಮಕ್ಕಳಿಗೆ
ನಾಳೆ ಎಲ್ಲ ಮಕ್ಕಳಿಗೂ ಸಹ ಟೈಮ್ ಟೇಬಲ್ನ ಕೊಡ್ತೀವಿ. ಜೊತೆಗೆ ಟೈಮಿಂಗ್ಸು ಅಷ್ಟೇ ಅಲ್ಲದೆ ತರಗತಿಯಲ್ಲಿ ಮಕ್ಕಳು ಹೇಗಿರಬೇಕು, ಎಷ್ಟು ಟೆಕ್ಸ್ಟ್ ಬುಕ್ ನೋಟ್ ಬುಕ್ ತರಬೇಕು, ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಯಾಕಂದ್ರೆ ಹೊಸ ಪೇರೆಂಟ್ಸು ಮಕ್ಕಳಿಗೆ ಗೊತ್ತಿರೋದಿಲ್ಲ, ಊಟ ಇದೆಯೋ, ಮತ್ತೆ ಎಷ್ಟು ಗಂಟೆ ಬರಬೇಕು, ಎಷ್ಟು ಗಂಟೆಗೆ ಬಿಡ್ತಾರೆ, ಕೆಲವೊಂದು ಮನಸ್ಸಿನಲ್ಲಿ ಪ್ರಶ್ನೆಗಳಿರ್ತವೆ. ಹಾಗಾಗಿ ಬೆಳಗ್ಗೆ 9:30 ಸ್ಟಾರ್ಟ್ ಆದರೆ 4:20ಗೆ ಮುಕ್ತಾಯ ಆಗುತ್ತೆ. ಅನಿವಾರ್ಯ ಕಾರಣ ಏನು, ಆಕಸ್ಮಿಕವಾಗಿ ಜ್ವರ, ಕೆಮ್ಮ, ನೆಗಡಿ ಹೋಗೋ ಪರಿಸ್ಥಿತಿ ಬಂದಾಗ ಪೇರೆಂಟ್ಸ್ಗೆ ಫೋನ್ ಮಾಡ್ತೀವಿ. ದಯಮಾಡಿ ಅವರೇ ಬಂದು ಸಹಿ ಹಾಕಿ ಕರ್ಕೊಂಡು ಹೋಗ್ಬೇಕು. ಇನ್ಯಾರ ಜೊತೆ ಕಳಿಸಿ ಅವೆಲ್ಲ ಬೇಡ. ಯಾಕಂದ್ರೆ ನಿಮ್ಮ ಮಕ್ಕಳ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ. ಮಗು ಸ್ಕೂಲ್ಗೆ ಹೋಗ್ತಂದ್ರೆ ಎಲ್ಲ ಟೀಚರ್ಸೇ ಮಾಡ್ತಾರೆ ಅಂತ ದಯಮಾಡಿ ಆ ರೀತಿ ಜವಾಬ್ದಾರಿ ತಗೊಳ್ಳೋದು ಬೇಡ. ಯಾಕಂದ್ರೆ ನಮ್ಮ ಮಕ್ಕಳ ಸುರಕ್ಷತೆ ಜವಾಬ್ದಾರಿ ನಾವೇ ಸಹ ಕಾರಣಕರ್ತರು, ಜವಾಬ್ದಾರಿ. ಅಷ್ಟೇ ಅಲ್ಲದೆ ಖಾಸಗಿ ಸಂಸ್ಥೆಗಿಂತ ಇಲ್ಲಿ ಸ್ವಲ್ಪ ವಿಭಿನ್ನ ಡಿಸಿಪ್ಲಿನ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಎಲ್ಲಾ ರೀತಿಯಲ್ಲಿ. ಬೆಳಗ್ಗೆ 9:30 ಸ್ಟಾರ್ಟ್ ಆಗಿ 9:40 ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. 10 ಗಂಟೆಗೆ 2 ಕಡೆಯಿಂದ ಕ್ಷೀರಭಾಗ್ಯ ವಿತರಣೆ ಆಗುತ್ತೆ. ಎಲ್ಲ ಮಕ್ಕಳು ಸೇವನೆ ಮಾಡಬೇಕು. ಹೋಗ್ತಾ ಹೋಗ್ತಾ ಮಕ್ಕಳಲ್ಲಿ ಪೇರೆಂಟ್ಸ್ ಎಲ್ಲ ಏನಂದ್ರೆ ಇಲ್ಲಿ ಹಾಲು ಕುಡ್ದಕ್ಕೆ ಹೊಟ್ಟೆ ನೋವು ಬಂತು, ಕಫ ಕಡ್ತು, ಕೆಮ್ಮು. ಯಾಕಂದ್ರೆ ಸರ್ಕಾರ ಮಕ್ಕಳಿಗೆ ಕಫ ಕಟ್ಲಿ ಅಂತ ಕ್ಷೀರಭಾಗ್ಯ ವಿತರಣೆ ಮಾಡಲ್ಲ. ಮಧ್ಯಾಹ್ನ ಮೊಟ್ಟೆ ಕೊಡೋದ್ರಿಂದ ಮಕ್ಕಳಿಗೆ ಇನ್ನೇನೋ ಅನಾಹುತ ಆಗ್ಲಿ ಅಂತ ಖಂಡಿತ ಕೊಡೋದಿಲ್ಲ. ಅದು ನಮ್ಮ ಭ್ರಮೆ, ಏನೋ ಸ್ಕೂಲ ಪಟ್ಟಕ್ಕೆ ಈ ರೀತಿ ಆಯ್ತು ಅಂತ. ಅದ್ರಲ್ಲೂ ಸಹ ಇಲ್ಲಿ ಅಡಿಗೆ ಇಲ್ಲಿ ಪ್ರಿಪೇರ್ ಆಗೋದಿಲ್ಲ, ಇಸ್ಕಾನಿಂದ ಪ್ರಿಪೇರ್ ಆಗೋದು. ಬಿಸಿ ಹಾಟ್ ಬಾಕ್ಸ್ ಅಲ್ಲಿ ಬೆಳಿಗ್ಗೆ ರೆಡಿ ಮಾಡಿ ಫಸ್ಟ್ ದೇವರಿಗೆ ನೈವೇದ್ಯನ ಇಟ್ಟು ನಂತರ ಎಲ್ಲ ಸ್ಕೂಲ್ಗಳಿಗೆ, ಸಂಬಂಧಪಟ್ಟ ಸ್ಕೂಲ್ಗಳಿಗೆ ಸರಬರಾಜು ಆಗಂತಿದ್ದು. ರುಚಿಯಲ್ಲಿ 2 ಮಾತಿಲ್ಲ. ದಯಮಾಡಿ ಎಲ್ಲ ಮಕ್ಕಳು ಸಹ ಇಲ್ಲೇ ಊಟ ಮಾಡೋ ರೀತಿ ಪೇರೆಂಟ್ಸು ನೀವು ಕ್ರಮ ವಹಿಸ್ಬೇಕು ನಮ್ಮ ಜೊತೆ. ಯಾಕಂದ್ರೆ ಇಲಾಖೆಯ ಪ್ರಮುಖ ಉದ್ದೇಶ ಎಲ್ಲ ಮಕ್ಕಳು ಸಹ ಪೌಷ್ಟಿಕವಾಗಿ ಆರೋಗ್ಯವಂತರಾಗಬೇಕು. ಯಾಕಂದ್ರೆ ಹಸಿದ ಹೊಟ್ಟೆಗೆ ವೇದಾಂತ ತುಂಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸ್ಕೂಲ್ ಡೇಸ್ ಅಲ್ಲೆಲ್ಲ ಮಧ್ಯಾಹ್ನ ಊಟ ಇರ್ತಿರ್ಲಿಲ್ಲ. 5 ಗಂಟೆ ಆಗ್ಲಿ 6 ಗಂಟೆ ಆಗ್ಲಿ ಮನೆಗೆ ಹೋಗಿ ಊಟ ಮಾಡ್ಬೇಕಾಗಿತ್ತು. ಸೊ ಈ ಎಲ್ಲಾ ನಿಟ್ಟಿನಲ್ಲಿ ಬೆಳಿಗ್ಗೆ ಹಾಲು ಕೊಡ್ತೀವಿ, ಲೋಟ ತರಬೇಕು. ಮಧ್ಯಾಹ್ನ ಊಟದ ಜೊತೆ ಎಗ್ಗು, ಬಾಳೆಹಣ್ಣು, ಒಪ್ಪಿಗೆ ಪತ್ರ ನಿಮ್ ಕ್ಲಾಸ್ ಟೀಚರ್ ಮುಖಾಂತರ, ಮಕ್ಕಳ ಮುಖಾಂತರ ತಲುಪಿಸ್ತೀವಿ. ನಿಮ್ಮ ಮಗು ಯಾವ್ದನ್ನ ಸೇವನೆ ಮಾಡುತ್ತೆ ಅದನ್ನ ದಯಮಾಡಿ ಬರೆದು ನಿಮ್ಮ ತರಗತಿ ವಿದ್ಯಾರ್ಥಿ ಹೆಸರು, ನಿಮ್ಮ ಸಹಿಯನ್ನ ಮಾಡಿ ಕಡ್ಡಾಯವಾಗಿ ತಲುಪಿಸ್ಬೇಕು. ನೆಕ್ಸ್ಟ್ ಏನು, ಎವರಿ 2 ಮಂತ್ಸ್ಗೊಮ್ಮೆ FA1 FA2 ಅಂತ ಟೆಸ್ಟ್ ಆಗುತ್ತೆ. ಈಗ ಪ್ರಾರಂಭದಲ್ಲಿ 15 ದಿನ ಸೇತು ಬಂಧ ಅಂತ ಪರೀಕ್ಷೆ ಆಗುತ್ತೆ. ಸೊ ಹಾಗಾಗಿ ಮಕ್ಕಳು ನಾಳೆಯಿಂದ ಕಡ್ಡಾಯವಾಗಿ ಅಟೆಂಡ್ ಆಗ್ಬೇಕು. 2 ಪ್ರಾಥಮಿಕ ಇರ್ಬೋದು, ಪ್ರೌಢ ಇರ್ಬೋದು. ಅಂದ್ರೆ ಹಿಂದೆ ಮಗುವಿನ ಒಂದು ಶಿಕ್ಷಣ ಪ್ರಗತಿ ಯಾವ ಲೆವೆಲ್ಗಿತ್ತು ಅಂತ ನಾವು ಒಂದು ಪರೀಕ್ಷೆ, ಶಿಕ್ಷಣ ಇಲಾಖೆಯ ಒಂದು ಚೌಕಟ್ಟಿನ ಮೇರೆಗೆ ಎಕ್ಸಾಮ್ ಮಾಡ್ತೀವಿ. ಅದು ನಮ್ಗೆ ಪ್ರೋಗ್ರೆಸ್ ಪ್ರತಿದಿನ ನಾವು ಡಿಪಾರ್ಟ್ಮೆಂಟ್ಗೆ ಕೊಡ್ಬೇಕಾಗತ್ತೆ. ಮಗು ಆಬ್ಸೆಂಟ್ ಆದ್ರೆ ಅದು ಪ್ರೋಗ್ರೆಸ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಮಕ್ಕಳು ದಿನ ಹಾಜರಾಗೋ ರೀತಿ ಕ್ರಮ ವಹಿಸಬೇಕು. ಅನಿವಾರ್ಯ ಕಾರಣಗಳಿಂದ ಗೈರಾಗಬೇಕು ಅಂದಾಗ ಸಂಬಂಧಪಟ್ಟ ತರಗತಿಯ ಶಿಕ್ಷಕರಿಗೆ ರಜಾ ಅರ್ಜಿಯನ್ನ ಬರೆದು ಕೊಡಿ. ಮತ್ತೆ ಫೋನ್ ಮಾಡೋದು ಅಥವಾ 6 ಗಂಟೆ ಬರದೇ ಇರೋದು, ನಾವು ಫೋನ್ ಮಾಡೋದು, ಇವೆಲ್ಲ ಸಮಸ್ಯೆ ಆಗೋದು ಬೇಡಿ. ಪ್ರೈವೇಟ್ ಸ್ಕೂಲ್ಗೆ ನಾವು ಯಾವ ರೀತಿ ಕ್ರಮ ವಹಿಸ್ತೀವಿ ಅದಕ್ಕಿಂತ 2 ಪಟ್ಟು ನೀವು ಇಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ನಿಮ್ಮ ಮಗುವಿನ ಸರ್ವತೋಮುಖ ಅಭಿವೃದ್ಧಿ 2 ಮಾತಿಲ್ಲ. ಯಾಕಂದ್ರೆ ಖಾಸಗಿ ಸಂಸ್ಥೆಗಿಂತ ಇಲ್ಲಿ ಟೀಚರ್ಸು, ತರಗತಿಯಲ್ಲಿ ಟೀಚರ್ಸು ಅದನ್ನ ಬಿಟ್ಟು ಬೇರೆ ಟೈಮಲ್ಲಿ ಫ್ರೆಂಡ್ಲಿ ಆಗಿ ಟೀಚರ್ಸ್ ಆಗಿ ಪೇರೆಂಟ್ಸ್ ಆಗಿ ನಿಮ್ಮ ಮಕ್ಕಳ ಜೊತೆ ಒಂದು ಫ್ರೆಂಡ್ಲಿ ನೇಚರ್ ಇಟ್ಕೊಂಡು ಸಮಸ್ಯೆಗಳನ್ನ ಅರಿತುಕೊಂಡು ಮತ್ತೆ ಮಗುವಿನ ಪ್ರತಿಭೆಗೆ ಪೂರಕವಾಗಿ ಇಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. 1 ವಾರ ಕಳೆದ ನಂತರ ಸರ್ಕಾರಿ ಸಂಸ್ಥೆ ಅಂದಾಗ ಜೂನ್ 30ರವರೆಗೂ ದಾಖಲಿದೆ. ನಿಮ್ಮ ಅಕ್ಕಪಕ್ಕ ಯಾರಾದ್ರೂ ಇದ್ರೆ LKG to 10th ವರೆಗೂ ಸಹ ದಾಖಲು ಮಾಡ್ಕೋಬಹುದು. ಬಟ್ 10th ಮಾತ್ರ ಇಲ್ಲಿ 4 ಸೆಕ್ಷನ್ ಇರೋದ್ರಿಂದ 10th ದಾಖಲಾತಿ ಫುಲ್ ಆಗ್ಬಿಟ್ಟಿದೆ. 9th ವರೆಗೂ ಅಪ್ ಟು 9th ವರೆಗೂ ಅಡ್ಮಿಷನ್ ಇದ್ರೆ ಹೇಳ್ಬೋದು. ಇದರ ಜೊತೆಗೆ ಮಕ್ಕಳು ಡಿಸಿಪ್ಲಿನ್ ಮೇನು. ಯೂನಿಫಾರ್ಮ್ ಇದುವರೆಗೆ ಸರ್ಕಾರದಂತ ಏನ್ ಯೂನಿಫಾರ್ಮ್ ಕೊಡ್ತೀವಿ, ಪೀಸ್ ಕೊಡ್ತೀವಿ, ಸ್ಟಿಚ್ ಮಾಡ್ಕೋಬೇಕು. ಕೊಟ್ಮೇಲೆ ಅದನ್ನೇ ಯಾವ ವಾರ ಏನ್ ಹಾಕೋ ಬರ್ಬೇಕು ಅಂತ PE ಟೀಚರ್ ಮಕ್ಕಳಿಗೆ ತಿಳಿಸಿರ್ತಾರೆ. ಶೂ ಸಾಕ್ಸ್ ಕೊಟ್ಟಾಗ ಹಾಕ್ತಾರೆ. ನೆಕ್ಸ್ಟ್ ಪ್ರಾರಂಭದಲ್ಲಿ ಮಕ್ಕಳು ಯಾವ್ದಾದೋ ಸ್ಲಿಪ್ಪರ್ ಹಾಕೋ ಬರೋದು ಬೇಡ. ದಯಮಾಡಿ ನೀವು ಬರ್ತಡೆಗೆ ಏನ್ ಖರ್ಚು ಮಾಡ್ತೀರಾ ಅದರಲ್ಲೊಂದು ಅಂದ್ಕೊಂಡು ಕಾಮನ್ ಆಗಿ ಬ್ಲ್ಯಾಕ್ ಶೂ ಸಾಕ್ಸ್ ಕೊಡಿಸಿದ್ರೆ ಉತ್ತಮ. ಯಾಕಂದ್ರೆ ಮಕ್ಕಳು ಒಂದು ಡಿಸಿಪ್ಲಿನ್ ಆಗಿ ಕಾಣ್ತಾರೆ ಅನ್ನೋ ದೃಷ್ಟಿಯಿಂದ. ಇನ್ನು ಹೌಸಸ್ ಕಲರ್ ನಾವು ಹೈಸ್ಕೂಲ್ ವಿಭಾಗಕ್ಕೆ ನಮ್ಮ PE ಟೀಚರ್ ನಿಮ್ಗೆ ಹೇಳ್ತಾರೆ. ಪ್ರೈಮರಿ ವಿಭಾಗಕ್ಕೂ ಅವರ ಮುಖ್ಯಸ್ಥರು ಮತ್ತೆ ಟೀಚರ್ಸ್ ನಿಮ್ ಗಮನಕ್ಕೆ ತರ್ತಾರೆ. ಸೊ ಇದಿಷ್ಟು ನಮ್ ಜೊತೆ ನೀವು ಕೈ ಜೋಡಿಸಿದ್ರೆ ಖಂಡಿತ ಖಾಸಗಿ ಸಂಸ್ಥೆಗಿಂತ 3 ಪಟ್ಟು. ಯಾಕಂದ್ರೆ ಇಲ್ಲಿ ಟೀಚರ್ಸ್ ಆಗಿ D.Ed B.Ed ಏನು, ಅದ್ರ ಜೊತೆಗೆ ಮಗು ಹೇಳ್ದಂಗೆ TET CET ಅದಲ್ದೇನೆ ಆಗಾಗ್ಗೆ ಇಲಾಖೆಯಲ್ಲಿ ಏನೆಲ್ಲ ಅಪ್ಡೇಟ್ ಆಗುತ್ತೆ ತರಬೇತಿಯನ್ನ ಪಡ್ಕೊಂಡು ಟೀಚರ್ಸ್ ನಿಮ್ಮ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾ ಇರೋಂಥದ್ದು. ಅಷ್ಟೇ ಅಲ್ಲ, ಒಂದು 2 ವಾರ ಕಳೆದ ನಂತರ ವಿದ್ಯಾರ್ಥಿಗಳ ಪ್ರತಿಭೆ ಪೂರಕವಾಗಿ ಪ್ರತಿಭಾನ್ವೇಷಣೆ ಅಂತ ದಿನಾಚರಣೆ ಮಾಡ್ತೀವಿ. ಅಂದ್ರೆ ಮಗುವಿನ ಪ್ರತಿಭೆ ಏನಿದೆ, ಎಲ್ಲ ಮಕ್ಕಳು ಕೆಲವೊಮ್ಮೆ ಎಕ್ಸ್ಪೋಸ್ ಆಗೋದಿಲ್ಲ.
ಹಿಂಜರಿಕೆ ನಾಚಿಕೆ ಇರುತ್ತೆ. ಕೆಲವರು ಡ್ರಾಯಿಂಗ್ ಇರ್ಬೋದು, ಕೆಲವರು ಹಾಡುಗಾರಿಕೆ ಇರ್ಬೋದು, ಡ್ಯಾನ್ಸ್ ಇರ್ಬೋದು. ಸೊ ಎಲ್ಲ ಮಕ್ಕಳಿಗೂ ಇಲ್ಲಿ ಮುಕ್ತ ವಾತಾವರಣ ಇದೆ. ಹೈಸ್ಕೂಲ್ನಲ್ಲೂ ಮ್ಯೂಸಿಕ್ ಟೀಚರ್ ಇದ್ದಾರೆ, PE ಟೀಚರ್ ಇದ್ದಾರೆ. ಜೊತೆಗೆ ಅಷ್ಟೇ ಹೇಳ್ದೇನೆ ಸರಿ ಹೇಳ್ದಂಗೆ 3rd ಲ್ಯಾಂಗ್ವೇಜ್ ನಮ್ಮಲ್ಲಿ 4 ವಿಭಾಗ ಇದೆ. IT ಅಂದ್ರೆ ಪ್ರಸ್ತುತ ಕಂಪ್ಯೂಟರ್ ನಾಲೆಡ್ಜ್ ಎಷ್ಟು ಅಗತ್ಯ ಇದೆ ಅಂತ ನಿಮ್ಗೆ ಗೊತ್ತು. IT ಸೆಕ್ಟರ್ ಇದೆ, ಆಟೋಮೊಬೈಲ್ ಸೆಕ್ಟರ್, ಇವೆರಡು ಸ್ಕಿಲ್ ಬೇಸ್ಡ್. ಮಗು ಒಂದು 10th ವರೆಗೆ ಎಜುಕೇಶನ್ ಪಡ್ಕೊಂಡು ಎಲ್ಲಾರು ಒಂದು ಸರ್ವಿಸ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ಬೋದು. ಇಷ್ಟೇ ಹೇಳ್ದಾನೆ ಮಗುವಿನ ಒಂದು ಮೇನ್ ಓದಿನ ಕಡೆ ನಾವು ಪೂರಕವಾಗಿ ನಾವು ತೊಡಸ್ಕೋಬೇಕು ಅಂತ ಏಕಾಗ್ರತೆ, ಆಸಕ್ತಿ, ಕೇಂದ್ರೀಕರಣ ಆಗ್ಬೇಕು ಅಂತಂದಾಗ ಸಂಸ್ಕೃತ ಸಬ್ಜೆಕ್ಟ್ ಇದೆ. ಸಂಸ್ಕೃತವನ್ನು ಸಹ 8ನೇ ತರಗತಿಯಿಂದ ತೃತೀಯ ಭಾಷೆಗೆ ತಗೋಬಹುದು. ಇಷ್ಟೆಲ್ಲ ಅವಕಾಶಗಳಿದೆ. ಕ್ರೀಡೆ ಇರ್ಬೋದು, ಪ್ರತಿಭಾ ಕಾರಂಜಿ, ಮಗುವಿನ ಪ್ರತಿಭೆಗೆ ಮುಕ್ತ ವಾತಾವರಣ ಇದೆ ಪೋಷಕರೇ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದು ಪ್ರಾರಂಭೋತ್ಸವ ದಿನವನ್ನ ತುಂಬಾ ವಿಜೃಂಭಣೆಯಿಂದ ನಿಮ್ಮೆಲ್ಲರ ಒಂದು ಉಪಸ್ಥಿತಿಯಿಂದ ಸಕ್ಸಸ್ ಆಗಿದೆ. ಶಾಸಕರ ಸಮ್ಮುಖದಲ್ಲಿ ಇದೇ ರೀತಿ ಸಹಕಾರವನ್ನ ಕೊಡಬೇಕು. ಮತ್ತೆ ಕ್ರೀಡೆಯಲ್ಲಿರೋ ಮಕ್ಕಳಿಗೆ ನಮ್ಮ PE ಟೀಚರ್ ಇಬ್ರು ಇದ್ದಾರೆ. ಇಬ್ರು ಸಹ ನಿಮ್ಮನ್ನ ಸಭೆ ಕರೆದು ವಿದ್ಯಾರ್ಥಿಗಳ ಅವ್ರು ಯಾವ್ದ್ರಲ್ಲಿದ್ರು ಈ ಹಿಂದೆ ಕೆಲವರು ಕಬಡ್ಡಿಲಿ ಇರ್ತಾರೆ, ಖೋ ಖೋ ಇರ್ತಾರೆ. ಸೊ ಅವ್ರಿಗೆ ಇನ್ನ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ತರಬೇತಿ ಕೊಡ್ತಾರೆ. ಅವಾಗ ಕ್ಲಾಸ್ ಅವರ್ ಬಿಟ್ಟು ನಿಮ್ಗೆ ಕೋಚಿಂಗ್ ಕೊಡೋದ್ರಿಂದ ನಿಮ್ಮ ಒಪ್ಪಿಗೆ ಪತ್ರ ತಗೊಂಡು ನಿಮ್ಮ ಒಪ್ಪಿಗೆ ಇದ್ರೆ ಮಕ್ಕಳನ್ನ ಸೇರಿಸ್ಬೇಕಂದ್ರೆ ಸೇರಿಸೋ ದೊಡ್ಡ ವಿಚಾರ ಅಲ್ಲ. ಮಕ್ಕಳಿಗೆ ಯಾವುದೇ ರೀತಿ ಅವಘಡ ಆಗ್ಬಾರ್ದು. ಟೀಚರ್ಸ್ ಕೋಚಿಂಗ್ ಕೊಡ್ತಾ ಇದ್ರು, ನಾನು ಲೇಟ್ ಆಗಿ ಬಂದೆ, ಇವೆಲ್ಲ ನಿಮ್ ಗಮನಕ್ಕೆ ಬರ್ಲಿ ಅನ್ನೋ ದೃಷ್ಟಿಯಿಂದ ನಾವು ಏನೇ ಇದ್ರು ನಿಮ್ಮ ಗಮನಕ್ಕೆ ತಂದು ನಾವು ಪ್ರಾರಂಭ ಮಾಡೋಂಥದ್ದು. ಸೊ ಹಾಗಾಗಿ ನಮ್ಮ ಜೊತೆ ನಿಮ್ ಸಹಕಾರ ಖಂಡಿತ ಹೀಗೆ ಕೊಡಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗ್ಲಿ, ಒಳ್ಳೆ ವಿದ್ಯಾರ್ಥಿಗಳಾಗ್ಲಿ ಅಂತ ಶುಭ ಹಾರೈಸ್ತಾ ತಾವೆಲ್ಲರೂ ಬೆಳಿಗ್ಗೆಯಿಂದ ಇಷ್ಟೊತ್ತಿದ್ದು ನಮ್ಗೆ ನಮ್ಮ ಒಂದು ಸಭೆಯನ್ನ ಯಶಸ್ವಿಗೊಳಿಸ್ಕೊಟ್ಟಿದಾರ. ಮುಂದಿನ ಸಭೆಯಲ್ಲಿ ಇಷ್ಟೊಂದು ಸಮಯ ತಗೊಳ್ಳಲ್ಲ. ಸೊ ಹಾಗಾಗಿ ತಾವೆಲ್ಲರೂ ಹಾಜರಿದ್ದು ನಮ್ಮ ಒಂದು ಪ್ರಾರಂಭೋತ್ಸವ ದಿನವನ್ನ ತುಂಬಾ ಸಕ್ಸಸ್ ಆಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಂಸ್ಥೆಯ ಕಡೆಯಿಂದ ವೈಯಕ್ತಿಕವಾಗಿ ನಮ್ಮ ಟೀಚರ್ಸ್ ಪರವಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಉಪಪ್ರಾಂಶುಪಾಲರು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಏನೆಲ್ಲ ಸವಲತ್ತುಗಳು ಏನೆಲ್ಲ ಇದನ್ನು ಸವಿಸ್ತಾರವಾಗಿ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ನಮ್ಮ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರು ಒಂದೆರಡು ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಹೇಳ್ಕೊಳ್ಳೋದು ಏನು ಅಂದ್ರೆ ಮಕ್ಕಳಲ್ಲಿ ಶಿಸ್ತು. ನಮ್ಮಲ್ಲಿ ಶಿಸ್ತಿದ್ರೆ ಏನ್ ಬೇಕಾದ್ರೂ ನಾವು ಮಾಡ್ಬೋದು. ಶಿಸ್ತೇ ಇಲ್ಲ ಅಂದ್ರೆ ನಾವೇನೇ ಮಾತಾಡಿದ್ರು ಅದು ವ್ಯರ್ಥ. ಮೊದಲು ಶಿಸ್ತು ಬೇಕು. ಪ್ರತಿಯೊಂದು ಮಗು ಶೌಚಾಲಯಕ್ಕೆ ಹೋದಾಗ ಚೆನ್ನಾಗಿ ನೀರು ಹಾಕಿ ಸ್ವಚ್ಛತೆಯಿಂದ ನೀವು ಕೈ ತೊಳೆದು ಬರಬೇಕು. ಜೊತೆಗೆ ಶಾಲಾ ಆವರಣ ಶುಚಿತ್ವವಾಗಿ ಇಟ್ಕೊಳ್ಳಿ. ಜೊತೆಗೆ ಪ್ರತಿನಿತ್ಯ ಶಿಕ್ಷಕರು ಕೊಟ್ಟಂತಹ ಹೋಮ್ವರ್ಕ್ ಆಗಲಿ ಏನೇ ಆಗಲಿ ಅಂತ ನೀಟಾಗಿ ಮಾಡ್ಕೊಂಡು ಬನ್ನಿ. ಗುರು ಹಿರಿಯರಿಗೆ ಗೌರವ ಕೊಡಿ, ತಂದೆ ತಾಯಿಗಳಿಗೆ ಗೌರವ ಕೊಡಿ. ಜೊತೆಗೆ ಪ್ರಾಥಮಿಕ ವಿಭಾಗದವರು, ಇವ್ರು ಕೆಳಮಟ್ಟದವರು, ಹೈಸ್ಕೂಲ್ ಅವರು, ಮೇಲ್ಮಟ್ಟದವರು ಅನ್ನೋ ಭೇದ ಭಾವ ಬೇಡ. ಎಲ್ಲರೂ ಶಿಕ್ಷಕರೇ, ಎಲ್ಲರೂ ಗುರುಗಳಿಗೆ ಹೊಂದಿಸಿ ಅವ್ರನ್ನ ನಾವು ಚೆನ್ನಾಗಿ ನಾವು ಅವ್ರನ್ನ ಮಾತಾಡಿದಾಗ ಅವರಲ್ಲಿ ಮಾರ್ಗದರ್ಶನವನ್ನು ತಗೊಂಡಾಗ ನಮ್ಗೆ ಒಳ್ಳೇದಾಗುತ್ತೆ. ಮತ್ತೆ ಪೋಷಕರಿಗೆ ನಾನು ತಿಳಿಸೋದೇನೆಂದ್ರೆ, ಮಕ್ಕಳನ್ನ ದಾಖಲಾತಿ ಮಾಡಿದಿರೋ ಹೊಸದಾಗಿ ಮಕ್ಕಳನ್ನ, ಆ ಮಕ್ಕಳಿಗೆ ಹಲವಾರು ದಾಖಲೆಗಳು ತಂದ್ಕೊಟ್ಟಿಲ್ಲ. ಕ್ಯಾಸ್ಟ್ ಇನ್ಕಮ್ಮು, ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಆಧಾರ್ ಸರಿಯಾಗಿ ಕೊಟ್ಟಿಲ್ಲ. ಅವರು ಬೇಗ ತಂದ್ಕೊಡಿ. ಮತ್ತೆ LKGಗೆ ಇನ್ನೂ 10 ಸೀಟ್ ಖಾಲಿ ಇದೆ. ನಿಮ್ಮ ಅಕ್ಕಪಕ್ಕ ಇದ್ದಂತಹ ಜನರಿಗೆ ಹೇಳಿ ದಾಖಲು ಮಾಡಲಿ. ಮತ್ತೆ ಈ ಜೂನ್ 30 ತನಕ ದಾಖಲನ್ನ ಮಾಡ್ಬೋದು. ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ನಾವು ಆದಷ್ಟು ನಿಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ನೋಡ್ಕೋತೀವಿ. ನೀವು 9ವರೆಗೆ ಮಕ್ಕಳನ್ನ ತಂದು ಬಿಡಿ, 4ವರೆಗೆ ನಿಮ್ಮ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗಿ. ಯಾವುದೇ ಒಂದು ಕಾರ್ಯಕ್ರಮವನ್ನ ಸ್ಪೋರ್ಟ್ಸ್ ಆಗಲಿ ಏನೇ ಆಗಲಿ ಒಪ್ಪಿಗೆ ಪತ್ರವನ್ನ ನಿಮ್ಮಿಂದ ತಗೊಂಡು ನಾವು ಮಾಡ್ತೀವಿ. ಜೊತೆಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ಅದು ತಿನ್ಬೇಕಾದ್ರೆ ಮಕ್ಕಳು ನಿಮ್ಮಿಂದ ಒಪ್ಪಿಗೆ ಪತ್ರ ಬೇಕು. ತಕ್ಷಣ ಅದು ಒಪ್ಪಿಗೆ ಪತ್ರವನ್ನು ನಿಮ್ಮ ಹತ್ರ ಕೊಟ್ಕೊಳ್ತೀವಿ. ನೀವು ಏನ್ ಬೇಕು ಅನ್ನೋದನ್ನ ಸಹಿ ಮಾಡಿ ನಮ್ಗೆ ತಲುಪಿಸಿ. ಜೊತೆಗೆ ನಿಮ್ಮೆಲ್ಲರ ಸಹಕಾರ, ಪೋಷಕರ ಸಹಕಾರ ನಮ್ಗೆ ತುಂಬಾ ಮುಖ್ಯ. ಪೋಷಕರು ಇಲ್ಲದೆ ನಾವು ಏನು ನಡೆಸ್ಲಿಕ್ಕಾಗಲ್ಲ. ಮಕ್ಕಳು ಇಲ್ಲದೆ ನಾವು ಇರಕ್ಕಾಗಲ್ಲ. ಪೋಷಕರು, ಶಿಕ್ಷಕರು, ಮಕ್ಕಳು ಎಲ್ಲರ ಬಾಂಧವ್ಯ ನಮ್ಗೆ ಮುಖ್ಯವಾಗಿ ಬೇಕೇ ಬೇಕು. ಅದರಿಂದ ಎಲ್ಲರೂ ಒಂದಾಗಿ ಕೆಲಸವನ್ನ ನಿರ್ವಹಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಇಷ್ಟು ಹೊತ್ತು ನಿಮಗೆಲ್ಲ ಕಾಯಿಸಿದ್ದೀವಿ. ಎಲ್ಲರೂ ದಯಮಾಡಿ 10 ಗಂಟೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ
ಎಲ್ಲ ಕಾರ್ಯಕ್ರಮವನ್ನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಒಟ್ಟಾಗಿ ನಾನು ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬಂದಿರತಕ್ಕಂಥ 10 ಗಂಟೆಯಿಂದ ಬಂದಿರತಕ್ಕಂಥ ಎಲ್ಲ ಪೋಷಕರಿಗೂ ಸಹ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಮಕ್ಕಳು ದಯಮಾಡಿ ನಿಮಗೂ ಸಹ 10 ಗಂಟೆಯಿಂದ ಕೂತಿದ್ದೀರಿ, ನಿಮಗೂ ಸಹ ಧನ್ಯವಾದಗಳು. ಈಗ ನಿಮ್ಮ ಮಕ್ಕಳು ಇಲ್ಲೇ ಕೂತಿರಿ, ದಯಮಾಡಿ ಪೋಷಕರು ಆ ಪಾನೀಯ ವ್ಯವಸ್ಥೆಯನ್ನು ಸ್ವೀಕರಿಸಿ ನಂತರ ತೆರಳಬೇಕು ಅಂತ ಹೇಳಿ